ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಎಕ್ಸಾಮ್ ಅಪ್ಡೇಟ್ಗೆ ಸ್ವಾಗತ. ಟಿ ಯಾವಾಗ ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಬಂದ್ಬಿಟ್ಟು ನೋಡೋಣ ಬನ್ನಿ. ಶಿಕ್ಷಕರ ಅರ್ಹತೆ ಬರುತ್ತೆ. ಟಿಗೆ ಸಾಕಷ್ಟು ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ, ಯಾವಾಗ ಬರುತ್ತೆ, ಯಾವಾಗ ಎಕ್ಸಾಮ್ ಆಗುತ್ತೆ ಅಂತ. ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಈಗ ಕಡ್ಡಾಯವಾಗಿ ವರ್ಷಕ್ಕೆ 2 ಬಾರಿ ಮಾಡಲೇಬೇಕಾಗುತ್ತೆ. ಬಟ್ ಪ್ಲಸ್ ಒತ್ತಡ ಕೂಡ ಇದೆ. ಆಲ್ರೆಡಿ ನಿಮಗೆ ಆದೇಶ ಕೂಡ ಮಾಡಿದ್ದಾರೆ. 2027 ಒಳಗಡೆ ನೀವು ಎಲ್ಲ ಕೂಡ ಶಿಕ್ಷಕರು ಇನ್ನು ಕೂಡ ಶಿಕ್ಷಕರ ಹುದ್ದೆ ಇರಬೇಕು, ಪ್ಲಸ್ ನೀವು ಬಡ್ತಿ ಪಡಿಬೇಕು ಅಂದ್ರೆ ಕಡ್ಡಾಯವಾಗಿ ಟಿಇಟಿನ ಪಾಸ್ ಮಾಡಬೇಕು ಅಂತೇಳಿ ನಿರ್ದೇಶನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ಟಿಇಟಿನ ಸರ್ಕಾರ ಕಂಡಕ್ಟ್ ಕೂಡ ಮಾಡಬೇಕಾಗುತ್ತೆ. ಈ ಹಿಂದೆ ನೋಟಿಫಿಕೇಶನ್ ಪ್ರಕಾರ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಟಿಇಟಿನ ಕಂಡಕ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ಈಗ ರಫ್ಲಿ ಬಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇಲ್ಲಿ ಕೆಲವೊಂದು ರಿಪೋರ್ಟ್ಸ್ಗಳು ಕೆಲವೊಂದು ರೀತಿ ಕೊಡ್ತಾರೆ. ನೀವು ಜಸ್ಟ್ ಗೂಗಲ್ ಸರ್ಚ್ ಮಾಡಿದ್ರೆ ಟಿಇಟಿ ಎಕ್ಸಾಮ್ ಬಂದ್ಬಿಟ್ಟು ಮೇಲಿ ನಡೀಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಟಿಫಿಕೇಶನ್ ಕೂಡ ಆಗ್ಬೋದು, ನೋಟಿಫಿಕೇಶನ್ ಮೇಗ ಆಗ್ಬೋದು, ನಂತರ ಅಪ್ಲಿಕೇಶನ್ ಪ್ರೊಸೆಸ್ ಎಲ್ಲ ಕೂಡ ಶುರು ಆಗುತ್ತೆ. ನಂತರ ನಿಮಗೆ ಜೂನ್ ಅಲ್ಲಿ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿ ಎಕ್ಸಾಮ್ ಕೂಡ ಆಗ್ಬೋದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಪೇಪರ್ ನಲ್ಲಿ ಕೂಡ ಆರ್ಟಿಕಲ್ ಬಂದಿತ್ತು, ನೀವು ಗಮನಿಸಿದ್ರೆ ಅನ್ಕೋತೀನಿ. ಏನಂದ್ರೆ ಲೈಕ್ OMR ಶೀಟ್ ಅಲ್ಲಿ ಆಫ್ಲೈನ್ ಅಲ್ಲಿ ವಿತ್ 2 ಪೇಪರ್ಸ್ ಮೋಡ್ ಒಂದು ಇಲ್ಲಿ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ಆನ್ಲೈನ್ ಮಾಡೋಕ್ಕೂ ತಯಾರಿ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರು. ಬಟ್ ಕಳೆದ ಬಾರಿ ಕೂಡ ಆನ್ಲೈನ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಡಿಲೇ ಆಯಿತು. ನಂತರ ಆಫ್ಲೈನ್ ಮೋಡ್ ಅಲ್ಲಿ ಕೂಡ ಹೋದ್ರು. ಈ ಬಾರಿ ಕೂಡ ಆನ್ಲೈನ್ ಅಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ನೋಡೋಣ, ಕಾಯ್ದು ನೋಡೋಣ. ಆಫ್ಲೈನ್ ಮೋಡ್ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ನಿಮಗೆ ಏಪ್ರಿಲ್ ತಿಂಗಳ ನೋಟಿಫಿಕೇಶನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಕೆಲವೊಂದು ರಿಪೋರ್ಟ್ಸ್ ಏಪ್ರಿಲ್ ಮೇ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ನಿಮಗೆ ಶಿಕ್ಷಕರ ಅರ್ಹತೆ ಪರೀಕ್ಷೆ ಬಂದ್ಬಿಟ್ಟು ಏಪ್ರಿಲ್ ಮೇ ಅಥವಾ ಜೂನ್ ಒಳಗಡೆ ನಿಮಗೆ ಕಂಡಕ್ಟ್ ಕೂಡ ಮಾಡಬಹುದು ಅಂತ ಇಷ್ಟಪಡ್ತೀನಿ. ಇಲ್ಲಿ ಮೈನ್ ಥಿಂಗ್ ನೀವು ಗಮನಿಸಬೇಕಂದ್ರೆ, ಇಲ್ಲಿ ಏನಾದ್ರು ಸಿಟಿ ಕಂಡಕ್ಟ್ ಕೂಡ ಮಾಡಿದ್ರೆ ಇಲ್ಲಿ ನಿಮಗೆ ಡಿಲೇ ಆಗೋ ಸಾಧ್ಯತೆ ಕೂಡ ಇದೆ. ಬಿಕಾಸ್ ಯಾಕಂದ್ರೆ SLC PUC ಎಕ್ಸಾಮ್ಸ್ ಕೂಡ ಇದೆ, ಎಲೆಕ್ಷನ್ಸ್ ಕೂಡ ಇದೆ. ಪ್ಲಸ್ ಇನ್ ಕೇಸ್ ಸಿಟಿ ಆದ್ರೆ ಪ್ಲಸ್ ಎರಡು ಕೂಡ ಅಟ್ ಎ ಟೈಮ್ ನಿಮಗೆ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಿಮಗೆ ಇಂತಿಷ್ಟು ಸಮಯ ಅಂತೇಳಿ 2 ಮಂತ್ಸ್ ಅಥವಾ 3 ಮಂತ್ಸ್ ನಿಮಗೆ ಕಾಲಾವಕಾಶ ಕೊಡ್ಲೇಬೇಕಾಗುತ್ತೆ. ನೋಡೋದ್ರೆ ನೀವು ತೆಲಂಗಾಣದಲ್ಲಿ ಕೂಡ ಮಾಡ್ತಾ ಇದ್ದಾರೆ, ಆಲ್ರೆಡಿ CTET ನಡೀತಾ ಇದೆ. ಪಂಜಾಬ್ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಬಟ್ ಕರ್ನಾಟಕದಲ್ಲಿ ಮಾತ್ರ ಡಿಲೇ ಆಗಿದೆ. ಕರ್ನಾಟಕದಲ್ಲಿ ಲಾಸ್ಟ್ ಡಿಸೆಂಬರ್ ಅಲ್ಲೇ ಮುಗಿಸ್ಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಆಕಾಂಕ್ಷಿಗಳಿಗೆ ಈಗಲೇ ಮಾಡಕ್ ಆಗೋದಿಲ್ಲ. ನಂತರ ಆಫ್ಟರ್ ಏಪ್ರಿಲ್ ಅಥವಾ ಮೇ ಅಲ್ಲಿ ನಿಮಗೆ ಮಾಡಬೇಕಾಗುತ್ತೆ. ಪ್ಲಸ್ ಇಲ್ಲಿ ಏನೊಂದು ಬಿಗ್ ಶಾಕ್ ಅಂದ್ರೆ ನಿಮಗೆ ಅಭ್ಯರ್ಥಿಗಳಿಗೆ ಇಲ್ಲಿ ಬಂದ್ಬಿಟ್ಟು ನೋಡೋದಾದ್ರೆ ಆ ತಮಿಳ್ನಾಡಲ್ಲಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಒಂದು ಗುಡ್ ಡಿಸಿಷನ್ ಬ್ಯಾಡ್ ಡಿಸಿಷನ್ ನೀವು ಕಮೆಂಟ್ ತಿಳಿಸಿ. ಏನಂದ್ರೆ ಇಲ್ಲಿ ಯಾರೆಲ್ಲ ಶಿಕ್ಷಕರಾಗಿದ್ದಾರೆ, ಲೈಕ್ ಆಲ್ರೆಡಿ ಶಿಕ್ಷಕರಾಗಿದ್ದಾರೆ, ಅವರಿಗೆ ಟಿಇಟಿ ಕಡ್ಡಾಯ ಮಾಡಿರೋ ಹಿನ್ನೆಲೆಯಲ್ಲಿ ಟಿಇಟಿನ ಆಲ್ರೆಡಿ ಶಿಕ್ಷಕರಾಗಿರೋರಿಗೆ ಟಿಇಟಿ ಕೂಡ ಕಡ್ಡಾಯವಾಗಿ ಬರೆದ್ರೆ ಮಾತ್ರ ನಿಮಗೆ ಎಲಿಜಿಬಿಲಿಟಿ ಅಂತೇಳಿ ಸರ್ಕಾರ ಹೇಳಿರೋ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಪ್ರತ್ಯೇಕವಾಗಿ ಹೊಸದಾಗಿ ಅವರಿಗೆ ಒಂದು ಟಿಇಟಿನ ಕಂಡಕ್ಟ್ ಮಾಡಿದ್ದಾರೆ. ಬಟ್ ಪ್ರತ್ಯೇಕವಾಗಿ ಕಂಡಕ್ಟ್ ಮಾಡಿರೋದು ಒಳ್ಳೆಯದೇ. ಬಟ್ ಇಲ್ಲಿ ಕೂಡ ಹಂಗೆ ಮಾಡಿದ್ರೆ ಬಟ್ ನಿಮಗೆ ಆಕಾಂಕ್ಷಿಗಳಿಗೆ ಶಾಕ್ ಆಗುತ್ತೆ. ಪ್ರತ್ಯೇಕವಾಗಿ ಮಾಡಿದ್ರೆ ಲೈಕ್ ಯಾರೆಲ್ಲ ಶಿಕ್ಷಕರಾಗಿದ್ದಾರೆ ಅವರಿಗೆ ಮಾತ್ರ ಪ್ರತ್ಯೇಕವಾಗಿ ತಮಿಳುನಾಡಲ್ಲಿ ಕೂಡ ಮಾಡಿದ್ದಾರೆ. ನಮ್ಮ ಸ್ಟೇಟ್ ಅಲ್ಲಿ ಆ ರೀತಿ ಮಾಡ್ತಾರ ನೋಡೋಣ. ಬನ್ನಿ, ಒಟ್ಟರೆ ಡಿಸಿಷನ್ ಪೆಂಡಿಂಗ್ ಇದೆ. ಸಾಧ್ಯತೆಗಳು ಕೂಡ ನಿಮಗೆ ಗೊತ್ತಿರೋ ಹಾಗೆ ಏಪ್ರಿಲ್ ಮೇ ಸಮಯದಲ್ಲಿ ನಿಮಗೆ ಸಾಧ್ಯತೆ ಕೂಡ ಇದೆ. ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.